ಶುಭ ಮುಂಜಾನೆ, ಶುಭ ಮಧ್ಯಾಹ್ನ, ಶುಭ ರಾತ್ರಿ. ಇಂದು ಯಲಹಂಕ ಕ್ಷೇತ್ರದ MLA ಆಗಿರುವ SR ವಿಶ್ವನಾಥ್ರವರು ಅಧಿಕಾರಿಗಳ ಸಮೇತ 1 ಲಕ್ಷ ಬಹುಮಹಡಿ ಕಟ್ಟಡದ ಎಲ್ಲ ಅವರ ಕ್ಷೇತ್ರದ ಮನೆಗಳಿಗೂ ಭೇಟಿ ನೀಡಿ ಲೋನ್ ಕುರಿತು ಮತ್ತು ಕಟ್ಟಡದ ಅಭಿವೃದ್ಧಿ ಕಳಪೆ ಕಾಮಗಾರಿಗಳ ಕುರಿತು ಇಂದು ಭಾಷಣ ನಡೆಸಿದ್ದಾರೆ. MLA ಅವರು ಬರುವ ಮೊದಲು ಜನರ ಅಭಿಪ್ರಾಯ ಏನಾಗಿತ್ತು ಎಂದು ತಿಳಿಸುತ್ತೇವೆ ನೋಡಿ. ಆದರೆ ಮತ್ತೊಂದು ವಿಷಯ ಏನು ಅಂದರೆ, ಅಧಿಕಾರಿಗಳ ಸಮೇತರಾಗಿ ಬಂದಿದ್ದರು. ಅಧಿಕಾರಿಗಳ ಸಮೇತರಾಗಿ ಪ್ರತಿಯೊಂದು ಬ್ಲಾಕ್ಗಳಿಗೆ ಹೋಗಿ ಮನೆಗಳನ್ನು ವೀಕ್ಷಿಸಿದರು. ಅರ್ಧಕ್ಕೆ ನಿಂತಿರುವ ಕಾಮಗಾರಿಯನ್ನು ಪ್ರಾರಂಭಿಸಲು ತಿಳಿಸಿದ್ದಾರೆ. ಬನ್ನಿ ವೀಕ್ಷಕರೇ, ಅವರು ಬರುವ ಮೊದಲು ಅಲ್ಲಿನ ಜನಾಭಿಪ್ರಾಯವನ್ನು ತಿಳಿದುಕೊಳ್ಳೋಣ. ಏನಕ್ಕೆ ಬಂದಿರಾ ನೀವಿಲ್ಲಿ? ನಾವಿಲ್ಲಿ ನಮ್ಮ ಮನೆಗೋಸ್ಕರ ಬಂದಿದ್ದೀವಪ್ಪ. ಇವತ್ತು ಇದು ಮಾಡ್ಬೇಕಂತ ಏನೋ ನೋಟಿಸ್ ಕಳಿಸಿದ್ದಾರೆ, ರಾಜೀವ್ ಗಾಂಧಿ ವಸತಿಯಿಂದ ನೋಟಿಸ್ ಕಳಿಸಿದ್ದಾರೆ. ಇವಾಗ ಏನೋ ನಾವು ಇವಾಗ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನಮ್ಮ ಮನೆ ನಮ್ಗೆ ಇಲ್ವಂತೆ. ನಾವು 1 ಲಕ್ಷ ಕಟ್ಟಿ 3.5 ವರ್ಷ ಬಿಟ್ಟಿದ್ದೀವಿ. ಇವ್ರು ರಿಜಿಸ್ಟರ್ ಮಾಡಿದ ತಕ್ಷಣನೇ ಬಂದು ಕುತ್ಕೊಳ್ರಿ ಅಂದ್ರೆ ಮನೆ ನೀರಿಲ್ಲ, ಏನಿಲ್ಲ, ಸ್ಯಾನಿಟರಿ ಇಲ್ಲ, ಎಂಥದ್ದು ಇಲ್ಲ. ಹೆಂಗ್ ಬಂದ್ಬಿಡ್ತಾರೆ? ಇವಾಗ ನಾವು ಅಲ್ಲಿ ಸಡನ್ಲಿ ಬಂದ್ಬಿಡೋಕ್ಕಾಗುತ್ತೆ? ಅಲ್ಲಿ ಬಾಡಿಗೆ ಕಟ್ತಾ ಇದ್ದೀವಿ, ಅಲ್ಲಿ ಲೇವಾದೇವಿ ಇರ್ತವೆ. ನಮ್ಗೊಂದು 5 ತಿಂಗಳು ಟೈಮ್ ಬೇಡವಾ? ಇವಾಗ ನಾವು EMI ಲೋನ್ ಮಾಡಿಸ್ಕೊಂಡ್ರೆ EMI ಕಟ್ಟಬೇಕು. EMI ಇಲ್ಲಿಂದ ಕಟ್ಟಣ? ಮಕ್ಕಳು ಈ ಸ್ಕೂಲ್ ಅರ್ಧ ಬರ್ದ. ಇವಾಗ ಎಕ್ಸಾಮ್ ಟೈಮಲ್ಲಿ ಮಕ್ಳನ್ನ ಕರ್ಕೊಂಡು ಬಂದ್ಬಿಡಕತ್ತದ. ಕೊಡ್ತಾವ್ರೆ ಅಂತ ಟೈಮಲ್ಲಿ ಕೊಡ್ತಾವ್ರಿ ಇವರು. ಅವಾಜ್ ಆಗ್ತಾವ್ರೆ, ನಮ್ಮಗಳಿಗೆ ಅವಾಜ್ ಆಗ್ತಾರೆ. ಫೈನಾನ್ಸ್ ಕೊಟ್ಬಿಟ್ಟು ನಮಗೆ ಏನು ಸ್ಟಾರ್ಟಿಂಗಲ್ಲಿ ಏನು ಹೇಳಿದ್ದು, ಫ್ರೀ ಉಚಿತ ಮನೆ ಅಂತ ಹೇಳ್ಬಿಟ್ಟು ಉಚಿತ ಮನೆ ಅಂತ ಹೇಳ್ಬಿಟ್ಟು ಜನಗಳೆಲ್ಲಾನು ಮರಳು ಮಾಡಿದ್ರು. ಓಕೆ, ಹೋಗ್ಲಿ, ಉಚಿತ ಮನೆ ಉಚಿತ ಅಷ್ಟೇನು ಉಚಿತ ಕೊಡೋದು ಬೇಡ. ಇವಾಗ ನೋಡಿದ್ರೆ ಈಗ ಈ ಲೋನ್ ಆಗ್ತಿಲ್ಲ ನಮ್ಗೆ. ಯಾಕೆ ಲೋನ್ ಆಗ್ತಿಲ್ಲ ಸರ್? ನಿಮಗೆ ಪ್ರೈವೇಟ್ ಫೈನಾನ್ಸ್ ಮಾಡ್ಕೊಡ್ತಾವ್ರಲ್ಲ. ಲೋನ್ ಆಗ್ತಿಲ್ಲ ನಮ್ಗೆ. ಪ್ರೈವೇಟ್ ಬೇಡ ಸರ್, ಪ್ರೈವೇಟ್ ಬ್ಯಾಂಕ್ ತಾಗ ನಾವು ಏನು ಮಾಡಿ. ಯಾಕೆ ಬೇಡ ಪ್ರೈವೇಟ್ ಬ್ಯಾಂಕು? ನಮ್ದು ಎಷ್ಟು ಕಟ್ಟೋದು ದುಡ್ಡನ್ನ ಎಲ್ಲಿಂದ ತಂದು ಕಟ್ಟೋದು? ಪ್ರೈವೇಟ್ ಬ್ಯಾಂಕ್ ಏನು ನಮಗೆ ಕಮ್ಮಿ ದರದಲ್ಲಿ ಕೊಡ್ತಾರ? ಎಷ್ಟು ಸಂಪಾದನೆ ಆಗ್ಬೋದು ಸರ್ ನಿಮಗೆ? ಸರ್ ನಮಗೊಂದು ಇದೆ ಸರ್, ನಾವು ಅಡಿಗೆ ಕೆಲಸ ಮಾಡಿ ಒಂದು 15,000 ಇದೆ. 15,000ದಲ್ಲಿ ಈಗ 8,000 ನೀವು ಈ ಲೋನ್ ಕಟ್ಟಬೇಕು ಅಂತೀರಾ? ಹೌದು, 8,000 ಆಗುತ್ತೆ. ಇವರು ಈ ಲೆಕ್ಕಾಚಾರ 10,000 ಆದ್ರೂ ಸಾಲಕ್ಕಲ್ಲ. ಈಗ ಏನ್ ಮಾಡೋದು ನಮಗೆ ಒಂಥರ. ಇನ್ನು 7,000 ರೂಪಾಯಿ ಫ್ಯಾಮಿಲಿ ಮೇಂಟೈನ್ ಮಾಡಬೇಕು. ಇದ್ದು ದುಡ್ಡು ಕೊಟ್ಬಿಟ್ಟು ಒಂಥರ ನಮಗೆ ಹುಚ್ಚಿಡ್ದಂಗೆ ಆಗ್ಬಿಟ್ಟಿದೆ. ಸರಿ ಸರ್, ಮತ್ತೆ ಮಾತಾಡ್ತೀನಿ ನಿಮ್ಗೆ ಅವ್ರು ಬಂದೋದ್ಮೇಲೆ. ಬನ್ನಿ. ನಿಮ್ಮ ಹೆಸರು? ರಾಮಸ್ವಾಮಿ ಅಂತ ಸರ್. ಏನಕ್ಕೆ ಬಂದಿರೋಣ ನೀವು ಇಲ್ಲಿ ಇವತ್ತು? ಅದೇ ಲೋನ್ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ. ಯಾಕೆ ಲೋನ್ ಕೊಡ್ತಾವ್ರಲ್ಲ ಗೌರ್ಮೆಂಟ್ ಬ್ಯಾಂಕಲ್ಲೆಲ್ಲ, ಇದು ಪ್ರೈವೇಟ್ ಬ್ಯಾಂಕಲ್ಲಿ? ಪ್ರೈವೇಟ್ ಬ್ಯಾಂಕ್ ಹಾಕ್ಬಿಟ್ಟವ್ರೆ ಸರ್. 7 ಲಕ್ಷಕ್ಕೆ 7 ಲಕ್ಷ 14 ಲಕ್ಷ ಬಡ್ಡಿ ಕಟ್ಟಬೇಕು. ಕಟ್ಟಿದ್ರೆ ಅದೇ ಮನೆ ಸಿಗುತ್ತೆ. ಈಗ ಅಷ್ಟೊಂದು ಕಟ್ಟಕ್ಕೆ ಶಕ್ತಿ ಇರಬೇಕಲ್ಲ ಸರ್ ನಮಗೆ. ಅಂದರೆ ಕಟ್ಟಕ್ಕೆ ಶಕ್ತಿ ಇವ್ರಿಗೆ ಬಂದು ನಿಂಗೆ ವಾಸ ಮಾಡೋಕ್ಕೆ ಯೋಗ್ಯ ಇದೆಯಾ ಮನೆ ಇವಾಗ? ಇಲ್ಲ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇನ್ನು ಎಲ್ಲ ಕರೆಂಟ್ ಇಲ್ಲ. ನೀವೀಗ ಬಾಡಿಗೆ ಮನೆಗಿದ್ದೀರಾ ಇಲ್ಲ? ಬಾಡಿಗೆ ಮನೆ ಸರ್. ಅಲ್ಲಿ ಬಾಡಿಗೆ ಸರ್? 5,000 ಬಾಡಿಗೆ. ಈಗ ಲೋನ್ ಎಷ್ಟು ಕಟ್ಟು ಅಂತವ್ರೆ? ಇನ್ನೂ ಮಾಡಿಸಿಲ್ಲ ಲೋನು. ಏನೋ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ಈಗ ಸಾಹೇಬ್ರು ಹೇಳ್ತಾರೋ ಏನು ಕೊಡ್ತಾರೋ ಗೊತ್ತಿಲ್ಲ. ಸಾಹೇಬ್ರು ಕೇಳ್ಬಿಟ್ಟು ಫೈನಲ್ ಹೇಳ್ತೀರಾ ನೀವು? ಹೌದು ಸರ್. ಓಕೆ ಸರ್, ಥ್ಯಾಂಕ್ಸ್ ಸರ್. ಹೆಸರೇನು ನಿಮ್ಮ? ನೀವಕ್ಕ ಹೇಳ್ರಿ, ಏನಕ್ಕೆ ಬಂದಿದ್ರಿ ಅಲ್ಲಿ ನೀವು? ನಾವು ಮನೆಗೆ ಅಂತ ಸ್ವಲ್ಪ ಜೋರ ಮಾತಾಡಕ್ಕ. ಮನೆಗೆ ಅಂತ ಹಾಕಿದ್ದು 4 ವರ್ಷ ಆಯ್ತು. 1 ಲಕ್ಷ ಕಟ್ಟಿ ಅಪ್ಪಿ. ಇವತ್ತಿನವರೆಗಾಗೂ ಅದ್ರದ್ದು ಏನೂ ಸದ್ದೇ ಇಲ್ಲ. ಈಗ ಬಂದ್ರಿ ಇಲ್ಲಿ ಮನೇಲಿ ಏನು ಕಳ್ಸೋರಲ್ಲಕ್ಕ 3 ನೋಟಿಸ್ ಸದ್ ಮಾಡಕ್ಕೇನೆ. ಅದೇ ಕಳ್ಸೋರ್ ನೋಡಿದಾರೆ. ಸಿವಿಲ್ ಸ್ಕೋರ್ ಇಲ್ಲ ಅಂತಾರೆ ಲೋನ್ ಹೋದ್ರೆ. ಆಮೇಲೆ ಬಡ್ಡಿ ಜಾಸ್ತಿ. ಬಡವರು ಎಲ್ಲಿ ಬಡ್ಡಿ ಕಟ್ಟೋದು? ಎಷ್ಟು ವರ್ಷ ಅಂತ ಲೋನ್ ಕೊಡಲ್ಲ? ವಯಸ್ಸಾದವ್ರು ಗಂಡನ್ ಸಿವಿಲ್ ಇದ್ರೆ ಯಾಕೆ ಕೊಡಲ್ಲಕ್ಕ? ವಯಸ್ಸಾದವ್ರು ಯಾಕೆ ಲೋನ್ ಕೊಡಲ್ಲ? ಅವತ್ತು ನೀವು ಅಗ್ರಿಮೆಂಟ್ ಹಾಕ್ಬೇಕಾದಾಗ ಎಲ್ಲರೂ ವಯಸ್ಸಲ್ಲಿ ಏಜ್ ಎಲ್ಲ ಇವಾಗ ನಾವು ಗಂಡಂದು ಸಿವಿಲ್ ಇರ್ತೈತೆ, ಗಂಡನ ಕೆಲ್ಸಕ್ಕೆ ಹೋಗ್ತಿರ್ತಾನೆ, ಕಟ್ತಾ ಇರ್ತಾನೆ, ಏನೋ ಒಂದು ಲೋನ್ ತಗೊಂಡಿರ್ತಾರೆ, ಆಗುತ್ತೆ. ನಾವು ಈ ಮನೇಲಿ ಇರ್ತೀವಿ, ನಮ್ದೇನ್ ಸಿವಿಲ್ ಇರುತ್ತೆ? ನಮ್ ಸಿವಿಲ್ ಬೇಕು, ಅವ್ರಿಗೆ ಬ್ಯಾಂಕ್ ಲೋನ್ ಬೇಕು ಅಂದ್ರೆ. ಸಿವಿಲ್ ಇಲ್ಲ ನಮ್ಮ ಲೋನ್ ಕೊಡಲ್ಲ ಅಂತಾರೆ. ಮತ್ತೆ ಏನ್ ಮಾಡೋದು ಇವಾಗ ಲೋನ್ ಇಲ್ಲ ಅಂದ್ರೆ? ಇತ್ಲಾಗ 1 ಲಕ್ಷ ಕೊಟ್ಬಿಟ್ಟು ಕಾಸು ಕಟ್ಟಿರೋದು ಇಲ್ಲ. ಕೊಡ್ಲಿ ನಮಗ್ ಬೇಗ ಏನ್ ಮಾಡ್ಕೊಡ್ಲಿ. ವರ್ಷ 6 ತಿಂಗಳಂತೂ ನಿಮಿಷ ಕೊಡಕ್ಕೂ ಆಗಲ್ಲ. ಲೋನ್ ಇವಾಗ ಲೋನ್ ಬೇಕಂದ್ರೆ ನಮ್ ಸಿವಿಲ್ ಬೇಕೇ ಬೇಕು. ಮೇನ್ ಹಾಕಿರ್ತೀವಿ, ನಮ್ದೇ ಬೇಕು. ಮನೆ ಅಗ್ರಿಮೆಂಟ್ ಆಗಿಲ್ಲ, ಏನು ಆಗಿರೋದು ನಮ್ಮ ಹೆಸರಿಗೆ ಹಾಕ್ತಾರಕ್ಕಾಯ್ತದ.
ನಾವು ಸಿವಿಲ್ ಸ್ಕೋರ್ ಅಂದ್ರೆ ಎಲ್ಲಿಂದ ಬರೋದು ಎಲ್ಲಿಂದ ತರೋದು? ನಮ್ಮ ಸಮೀರ್ ಅವನ ನಮ್ಮನ್ನ ನಮ್ಮ ಅಪ್ಪ ಕೆಲಸ ಮಾಡ್ತಾರೆ ಕೆಲಸ ಮಾಡ್ಬೇಕು ನಮ್ಗೆ ಯಾರಿದ್ರೆ ನಮ್ಗೆ ಜಮೀರ್ ಹತ್ರ ಹೋಗಿ ಅಂತ ಇಲ್ಲ ವಿಶ್ವನಾಥ್ ಸರ್ ಹತ್ರ ಹಾಕಿರೋದು ಜಾತಿ ಮಾಡೋದ್ರೆ ಸಿಗ್ತಾನೆ ನಮ್ಗೆ ಇವರನ್ನ ಸಿಕ್ಕಿದ್ದಾರೆ ಮಾತಾಡ್ಬೋದು MLA ಸರ್ ಸಿಗ್ತಾರೆ ಅವ್ರ ಮನೆಗೆಲ್ಲ ಹೋಗ್ತೀವಿ. ನನ್ನ ಹೆಸರು ಕರಿಗೌಡ ಅಂತ. ನಾನು ಯಲಹಂಕ BPMP ಝೋನಲ್ ಕಮಿಷನರು, ಮೊದಲು ಗ್ರಾಮಾಂತರ ಜಿಲ್ಲಾಧಿಕಾರಿಯಾಗಿದ್ದೆ, ಮತ್ತೆ ಪಕ್ಕ ಇರೋ APMC ಡೈರೆಕ್ಟರ್ ಕೂಡ ಕೆಲಸ ಮಾಡಿದ್ದೀನಿ. ನಮ್ಮಲ್ಲಿ ರೆಕಾರ್ಡ್ ಎಲ್ಲ